ನಿಹಾರ್ ಅವ್ರಿಗೆ ಕನ್ನಡದಕ್ಕಿಂತ ತೆಲುಗು ಅಲ್ಲಿ ಆಪರ್ಚುನಿಟಿ ಸಿಕ್ತು ಅಂಡ್ ಅದ್ರ ಜೊತೆಗೆ ಫ್ಯಾನ್ ಬೇಸ್ ತೆಲುಗು ಅಲ್ಲಂತೂ ಹೆವಿ ಫ್ಯಾನ್ ಬೇಸ್ ಇದೆ. ಸೊ ಸಾಕಷ್ಟು ಫ್ಯಾನ್ ಪೇಜಸ್ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಗುಪ್ಪೆಡಂತ ಮನಸ್ಸು ನೋಡಿದ್ರೆ ಇಲ್ಲಿ ಬೆಟ್ಟದಷ್ಟು ಪ್ರೀತಿ ಕೊಟ್ಟೈತೆ. ಗುಪ್ಪೆಡ ಅಂತಂದ್ರೆ ಇಷ್ಟೇ ಬಟ್ ಅವರ ಅಭಿಮಾನಿಗಳ ಪ್ರೀತಿ ಅಂತೂ ಬೆಟ್ಟದಷ್ಟು ಜಾಸ್ತಿ. ಸೊ ಅಭಿಮಾನಿಗಳಿಗೆ ಅದ್ರ ಜೊತೆಗೆ ನಿಮ್ಮ ಮತ್ತೆ ನಿಮ್ಮ ಕೋ ಆರ್ಟಿಸ್ಟ್ ರಕ್ಷಾ ಅವ್ರು ಹೇಳಿದ್ರಲ್ಲ, ಅವ್ರ ಜೊತೆ ಎಲ್ಲಾನು ಕೂಡ ಒಂದು ಫ್ಯಾನ್ ಪೇಜಸ್ ಅನ್ನ ಕ್ರಿಯೇಟ್ ಮಾಡಿ ಅವ್ರ ಪ್ರೀತಿ ತೋರಿಸ್ತಿದ್ದು. ಸೊ ಸೀರಿಯಲ್ ನೋಡ್ತಾ ಸಾಕಷ್ಟು ಜನಕ್ಕೆ ರೀಚ್ ಆಯ್ತದು. ಸೊ ಅವರ ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತೀರಾ ಅಂತ? ಅದೊಂದು ಋಣ, ಆ ಋಣನ ತೀರ್ಸಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ಅಂದರೆ ಫಸ್ಟು ಸೀರಿಯಲ್ ಸ್ಟಾರ್ಟ್ ಆಗಿದ್ದು 2020 ಡಿಸೆಂಬರ್ ಸ್ಟಾರ್ಟ್ ಆಯಿತು. ನಾವು 21 ಜಾನ್ ಫೆಬ್ರವರಿ ಆಗೋ ಅಷ್ಟರಲ್ಲಿ ನೋಡ್ತಾ ನಂದು ಫಾಲೋವರ್ಸ್ ಒಂದು 3,000 ಇದ್ರು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ನೋಡ್ತಾ ಅದೊಂಥರ ಈಗ 3 ಲಕ್ಷಕ್ಕೆ ಹೋಗಿದೆ. ಅಂದರೆ ಆ ಗ್ರೋತು ಆ ಸೀರಿಯಲ್ ನಂಗೆ ಅಷ್ಟು ತಂದು ಕೊಡ್ತು. ಅಂದರೆ ಅದು ಹೆಂಗೆ ಜನ ಕನೆಕ್ಟ್ ಆದ್ರು ನಂಗೆ ಇವತ್ತಿಗೂ ಅರ್ಥ ಆಗಲ್ಲ. ಅಂದರೆ ಅಷ್ಟು ಪ್ರೀತಿ ತೋರಿಸೋವಂಥದ್ದು ಹೆಂಗೆ ಕನೆಕ್ಟ್ ಆದರು ಆ ಸೀರಿಯಲ್ಗೆ. ಮನೆಯವರೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಅಂದರೆ ಆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಕನೆಕ್ಟ್ ಆದರು, ಆ್ಯಂಡ್ ಎಸ್ಪೆಷಲಿ ಲೇಡೀಸ್ ಅಂತೂ ಅವ್ರ ಮಕ್ಕಳನ್ನೇ ನನ್ನ ಮಕ್ಕಳಿಗಿಂತ ನನಗೆ ಇಂಪಾರ್ಟೆಂಟ್ ಅಂತ ಬಂದು ಹೇಳಿದಾರೆ. ನನಗೆ ನನ್ನ ಸ್ವಂತ ಮಗ, ನನಗೆ ಅವನಿಗಿಂತ ನೀನು ನನ್ನ ಮಗ ಅಂತ ನಂಗೆ ಅನ್ಸುತ್ತೆ. ನಾನು ನೋಡಿದಾಗೆಲ್ಲ ನೀನು ನನಗೆಲ್ಲ ನನ್ನ ಯಾವುದೋ ಜನ್ಮದಲ್ಲಿ ನೀನು ನನ್ನ ಮಗ ಆಗಿದ್ದೇನೋ ಅಂತ ಅನ್ಸುತ್ತೆ. ಅಷ್ಟು ನನಗೆ ಮೇಲೆ ಅಂದರೆ ಒಬ್ರಿಬ್ರು ಹೇಳಿರೋದಂತಲ್ಲ, ಇದು ಸುಮಾರು ಜನ ಬಂದು ಹೇಳಿದರು. ನಾವು ಇಲ್ಲಿ ಕರ್ನಾಟಕದಿಂದ ಹೋಗಿರೋ ಆರ್ಟಿಸ್ಟ್ಗಳು ಆ್ಯಂಡ್ ಆ ಸೀರಿಯಲ್ಗೆ ಅವ್ರು ತೋರಿಸಿದ ಪ್ರೀತಿ, ನಮ್ಮವರು ಅಂತ ಅಲ್ಲದೆ ತಮ್ಮವರು ಅಂತ ಅಲ್ಲದೆ ಯಾವುದೇ ಆದ್ರೂ ಏನೇ ಆದ್ರೂ ಕಲೆಗೊಂದು ಬೆಲೆ ಕೊಟ್ಟು ಆ ಪಾತ್ರ ಕನೆಕ್ಟ್ ಆದರು. ಆ್ಯಂಡ್ ಅದೊಂಥರ ನಿಜವಾಗ್ಲೂ ನೆನೆಸ್ಕೊಂಡ್ರೆ ನನಗೆ ಒಂಥರ ನನ್ನ ಯೋಗ್ಯತೆಗೂ ಮೀರಿ ಕೊಟ್ಬಿಟ್ಟಿದ್ದಾರೆ ಪ್ರೀತಿನ ಜನಗಳಲ್ಲಿ. ಲಿಟ್ರಲಿ ಆ ಸೀರಿಯಲ್ ಅಷ್ಟು ಲೆವೆಲ್ಗೆ ಅದು ರೀಚ್ ಆಯಿತು. ನಿಜವಾಗ್ಲೂ ಎಲ್ಲೆಲ್ಲಿಂದ ಹುಡ್ಕೊಂಡು ಬಂದರು. ಆಂಧ್ರ, ತೆಲಂಗಾಣ, ಅಲ್ಲಿಂದ ಆಮೇಲೆ ಫಾರಿನ್ಗಳಿಂದ ಹುಡ್ಕೊಂಡು ಬಂದರು. ಅಂದರೆ ಇಂಡಿಯಾಗೆ ಬಂದಾಗೆಲ್ಲ ನಿಮ್ಗೆ ನೋಡಲೇಬೇಕು ಅಂದ್ಕೊಂಡು ಬಂದಿದ್ದೀನಿ ಅಂತ ಬಂದರು. ಹೆಂಗಷ್ಟು ಪ್ರೀತಿ ಅದು ಆ ಪಾತ್ರಗಳು ಗಳಿಸ್ತೋ ಗೊತ್ತಿಲ್ಲ. ಅದೊಂಥರ ಬ್ಲೆಸ್ಡ್ ಟೀಮ್ ಅಂತ ಅನ್ಸುತ್ತೆ. ಅದರ ಜೊತೆ ನಮ್ಮ ಜೊತೆ ರಕ್ಷಾ ಅಂತ ಹೀರೋಯಿನ್, ಆಮೇಲೆ ನಮ್ಮ ತಾಯಿ ಪಾತ್ರದಲ್ಲಿ ಜ್ಯೋತಿ ರೈ ಕಾಣಿಸ್ಕೊಂಡಿದ್ರು. ಆಮೇಲೆ ಸಾಯಿ ಕಿರಣ್ ಗಾರು ಅಂತ ಅವರು ತೆಲುಗಲ್ಲಿ ತುಂಬ ಫೇಮಸ್. ಅವರು ಮುಂಚೆ ಸಿನಿಮಾದೆಲ್ಲ ಕಾಣಿಸ್ಕೊಂಡವ್ರು. ಅವರು ಆ 4 ಜನ ಒಂಥರ ಪಿಲ್ಲರ್ ಥರ ಇದ್ವಿ ಸೀರಿಯಲ್ಗೆ. ನಿಮ್ಗೆ ಹೆಂಗೆ ತೊಗೊಂಡೋಗಿ ಬಂದರೂ ಜನಗಳು ನೋಡೋರು ಅದನ್ನು. TRP ಯಾವತ್ತೂ ಕಡಿಮೆ ಆಗಲಿಲ್ಲ. ಅದು ಯಾವ ಟೈಮಿಗೆ ಹಾಕಿದ್ರೂ ಜನಗಳದ್ದು ಕ್ರೇಜ್ ಕಮ್ಮಿ ಆಗಲಿಲ್ಲ. ಆ್ಯಂಡ್ ಮಧ್ಯದಲ್ಲಿ ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ನಾನು ಹೋಗೂ ಇರಲಿಲ್ಲ. ಆಗಲೂ ನನ್ನ ಮೇಲೆ ಜನಗಳು ಅದೇ ಪ್ರೀತಿ ತೋರಿಸಿದ್ರು. ನಿಮ್ಮ ಡೈರೆಕ್ಟರ್ಗೆಲ್ಲ ಮೆಸೇಜ್ ಮಾಡ್ತಿದ್ರು. ಡೈರೆಕ್ಟ್ರಿಗಿರಲಿ, ಚಾನಲ್ ಅವ್ರಿಗಂತೂ ಆಮೇಲೆ ಯಾರದೇ ನಮ್ಮದು ಚಾನಲಲ್ಲಿ ಯಾರೇ ಕೆಲಸ ಮಾಡ್ತಿರ್ಲಿ, ಅದೇ ಹೇಳ್ತಾ ಇದ್ರು. ಶ್ರೀಮುಖಿ ಅಂತ ಆ್ಯಂಕರ್ ಇದ್ದಾರೆ, ಅವರೊಂದು ಅವಾರ್ಡ್ ಫಂಕ್ಷನ್ ಹೇಳಿದ್ರು, ನಂದು ಪೋಸ್ಟ್ ಇದೆ, ನಾನು ಹಾಕಿರೋ ನಂದು ಫೋಟೋಸ್ ಇದೆ, ಕಮೆಂಟ್ಸ್ ಏನೋ ನಿನ್ನ ಫ್ಯಾನ್ಸ್ಗಳು ಹಾಕಿದಾರೆ ಇಲ್ಲಿ ಅಂತ. ಅಂದರೆ ಅವ್ರ ಪೋಸ್ಟ್ಗಳಿಗೂ ನಮ್ಮ ಫ್ಯಾನ್ಸ್ ಕಮೆಂಟ್ಸ್ ಹಾಕೋರು. ಏನದು ರಿಷಿ ಮತ್ತು ವಸುಧಾರನ ಕರೆಸಿ ನಿಮ್ಮ ಪ್ರೋಗ್ರಾಮಿಗೆ ಕರೆಸಿ ಅವ್ರಿಗೆ ಅವಾರ್ಡ್ ಕೊಡಿ, ಹಂಗೆ. ಅದೊಂಥರ ಪ್ರೀತಿ ನಾನು ಹೇಳೋಕ್ಕೆ ಆಗಲ್ಲ. ನಾ 3-4 ವರ್ಷ ನಾನು ಲಿಟ್ರಲಿ ಯಾವುದೋ ಒಂದು ಬೇರೆ ಪ್ರಪಂಚದಲ್ಲೇ ಬದುಕ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅಂದರೆ ಯಾವುದನ್ನು ತಲೆಗೆ ಹಾಕೊಂಡಿರಲಿಲ್ಲ. ಅವ್ರು ತೋರಿಸಿದ ಪ್ರೀತಿ ನಮ್ಮನ್ನ ಆ ಲೆವೆಲ್ಗೆ ಕರ್ಕೊಂಡೋಗಿತ್ತು ಅಂತ ಅನ್ಸುತ್ತೆ. ಲಿಟ್ರಲಿ ನೀವು ನಂದು ವಾರ್ಡ್ರೂಬ್ ನೋಡಿದ್ರೆ, ನಂದೊಂದು ವಾರ್ಡ್ರೂಬಲ್ಲಿ 3/4 ಭಾಗ ಬರೀ ಫ್ಯಾನ್ಸ್ ಕೊಟ್ಟಿರೋ ಗಿಫ್ಟ್ಗಳೇ ಇದೆ. ಒಂಥರ ಅದು ಎಲ್ಲೆಲ್ಲಿಂದನೂ ಗಿಫ್ಟ್ಗಳನ್ನ ಕಳಿಸ್ತಾ ಇದ್ರು. US ಇಂದ ಕಳಿಸ್ತಿದ್ರು, ಸಿಂಗಾಪುರಿಂದ ಕಳಿಸ್ತಿದ್ರು, UK ಇಂದ ಕಳಿಸಿದ್ದಾರೆ. ಏನೆಲ್ಲ ಬಂದಿದೆ? ನನಗೆ ಕಾಸ್ಟ್ಲಿ ಬ್ರ್ಯಾಂಡ್ಗಳೆಲ್ಲ ಬಂದ್ಬಿಟ್ಟಿದೆ ನನಗೆ. ನಾನು ನೀವು ಏನು ಯು ನೇಮ್ ಇಟ್ ಐ ಹ್ಯಾವ್ ಇಟ್ ಅನ್ನೋ ಥರ ಇದೆ. ಅಂದರೆ ನಿಜವಾಗ್ಲೂ ಅಂದರೆ ನನಗೂ ಅದು ಹೇಗೆ ಅಂದರೆ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕನ್ಸು ಕಾಣ್ತಿದ್ದೆ. ಅಂದರೆ ನನಗೆ ತುಂಬ ಬಟ್ಟೆ ಕ್ರೇಜ್ಗಳು ಜಾಸ್ತಿ. ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲಿ ನನಗೆ ಏನು ಕೊಡ್ಸಿಲ್ಲ ಅಂದರೂ ನಂಗೆ ಹೋಟೆಲ್ ಕರ್ಕೊಂಡು ಹೋಗ್ತಿಲ್ವೋ ಗೊತ್ತಿಲ್ಲ, ಬಟ್ಟೆಗಳು ಕೊಡ್ಸಮ್ಮ ಅಂತ ಕೇಳ್ತಿದ್ದೆ ನಾನು. ಅಷ್ಟು ಕ್ರೇಜ್ ನಂಗೆ ಬಟ್ಟೆಗಳು ಅಂತ. ಆಮೇಲೆ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೂ ಬರ್ತಿದ್ದು ಕಡಿಮೆ ಪೇಮೆಂಟಲ್ಲೂ ಫಸ್ಟ್ ತೊಗೊಂಡೋಗಿ ಬಟ್ಟೆ ತೊಗೊಳೋದು, ನಮ್ಗೇನು ರೆಡಿ ಆಗಬೇಕು ಆ ಥರ ಆಗೋದು. ನನಗೆ ಈ ಹೋಟೆಲ್ಗೆ ಹೋಗಿ ದುಡ್ಡು ಖರ್ಚು ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ. ಎಲ್ಲರೂ ಫುಟ್ಪಾತಲ್ಲಿ ಊಟ ಮಾಡ್ಕೊಂಡ್ರೆ ದುಡ್ಡು ಸ್ವಲ್ಪ ಮಿಕ್ಕಳತ್ತೆಲ್ಲ ಸಾಕು ಅನ್ನೋ ಥರ ಮೈಂಡ್ ಸೆಟ್ಟು. ಇನ್ನು ಮಿಕ್ಕಿದ್ದೆಲ್ಲ ಏನಾದ್ರು ಬಟ್ಟೆಗಳಿಗೆ ಹಾಕೊಂಡು ಒಂದು ಸ್ವಲ್ಪ ಹೀರೋಯಿಸಮ್ ಆಗಿ ಕಾಣಿಸ್ಬೇಕಲ್ಲ, ತೋರಿಸ್ಕೋಬೇಕಲ್ಲ ಅನ್ನೋ ಥರಲ್ಲಿ ಇರ್ತಿತ್ತು. ಆ ಥರದಲ್ಲಿ ನಾನು ಇರ್ತಿರ್ಬೇಕಾದ್ರೆ ನನಗೆ ಬ್ರ್ಯಾಂಡ್ ಗುಚ್ಚಿ ಬ್ರ್ಯಾಂಡ್ ಅಥವಾ ಯಾವುದು ಬರ್ಬೆರಿ ಕಳಿಸಿದ್ದಾರೆ, ಆಮೇಲೆ
ಜಿ ಸ್ಟಾರ್ ಇದು ಇದು ಫ್ಯಾನ್ ಕಟ್ಟಿರೋದೆ ಸೀರಿಯಸ್ಲಿ. ಆಮೇಲೆ ಒಳ್ಳೊಳ್ಳೆ ಬ್ರ್ಯಾಂಡ್ಗಳೆಲ್ಲ ನನಗೆ ಅಲ್ಲಿಂದ ಎಲ್ಲ ಕಳಿಸಿದ್ದಾರೆ. ಆಮೇಲೆ ವಾಚ್ಗಳಂತೂ ಲೆಕ್ಕನೇ ಇಲ್ಲ, ಅಷ್ಟು ವಾಚ್ಗಳು ಕಳಿಸಿದ್ದಾರೆ, ಗಾಗಲ್ಸ್ ಕಳಿಸಿದ್ದಾರೆ. ಆಮೇಲೆ ಫೋಟೋ ಫ್ರೇಮ್ಗಳಂತೂ ನೀವು ನಂದೊಂದು ರೂಮ್ಗೆ ಇಟ್ರು ಮುಗಿಯಲ್ಲ, ಅಷ್ಟು ಫೋಟೋ ಫ್ರೇಮ್ಗಳಿದೆ. ಅಷ್ಟು ಗಿಫ್ಟ್ಗಳು ಅಂತಂದರೆ ನನಗೆ ಹುಡ್ಕೊಂಡು ಬರೋರು ಸೆಟ್ಗೆ. ಅದೇ ಹಂಗೆ ಅಂದ್ರೆ ಮೋಸ್ಟ್ಲಿ ಇದು ಕನ್ನಡದವ್ರಿಗೆ, ಕನ್ನಡ ಜನತೆಗೆ ಇದು ಹೇಳ್ತಿದ್ರೆ ಹಿಂಗೆಲ್ಲ ಆಗಿತ್ತಾ ಅಂತ ಅವ್ರಿಗೆ ಒಂಥರ ಓವರ್ ಆಗಿ ಹೇಳ್ಕೊತಾ ಇದ್ದೆ ನೀನು ಅಂತ ಅನ್ಕೋಬೋದು. ಬಟ್ ಅಲ್ಲಿ ನಂಗೆ ಹಂಗೆ ನಡೆದಿದ್ದದು ಆ ಥರ. ಅಷ್ಟು ಪ್ರೀತಿ ಸಿಕ್ತು ನನಗೆ. ಜನಗಳೆಲ್ಲ ಬಂದು ಶೂಟಿಂಗ್ ಸೆಟ್ಗೆ ಬಂದು ಗಿಫ್ಟ್ ಕೊಡೋದಾಗ್ಲಿ. ಆಮೇಲೆ ಪೊಲಿಟಿಷಿಯನ್ಸ್ಗಳು ಬಂದಿದ್ದಾರೆ, ಕೆಲವರು ಪೊಲಿಟಿಷಿಯನ್ಸ್ ಬಂದಿದ್ದಾರೆ, ಅವ್ರು ಫೋನು ಮಾಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ದೇವರ ಒಂದು ಕೃಪೆನೇನೋ, ಬ್ರಹ್ಮಾನಂದಂ ಅವ್ರು ಗೊತ್ತಲ್ವಾ? ಗೊತ್ತು. ಲೆಜೆಂಡರಿ ಆಕ್ಟರ್ ಅಂತಂದ್ರೆ ಸಾಕಷ್ಟು ಜನ ವೇಟ್ ಮಾಡ್ತಾರೆ. ಅವ್ರದ್ದು ಗಿನ್ನಿಸ್ ರೆಕಾರ್ಡು ಆಗಿದೆ. ಸೊ ಅಂತ ಲೆಜೆಂಡರಿ ಆಕ್ಟರು ನಮ್ಮ ಸೀರಿಯಲ್ ನಾನು ನೋಡ್ತಿದ್ರು. ಅಂಡ್ ಅವ್ರು ನಾನು ನಿನ್ ಫ್ಯಾನು, ನೀನು ಅಷ್ಟು ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ ಅಂತ ಅವ್ರ ಬೈಲಿ ಹೇಳಿದ್ದು. ನಾವು ಶೂಟಿಂಗಲ್ಲಿ ಮಾಡ್ತಿರ್ಬೇಕಾ ಅವ್ರದ್ದು ಶೂಟಿಂಗ್ ನಡೀತಾ ಇತ್ತು. ನಾನು ಫೀಲ್ಡಲ್ಲಿ ಅಂದರೆ ನಾನು ಔಟ್ಡೋರ್ ನಡೀತಾ ಇತ್ತು ನನಗೆ. ಅವ್ರು ಹಿಂಗೆ ಕಾರಲ್ಲಿ ಹೋಗ್ಬೇಕಾರೆ ನಾನು ನೋಡಿದ್ದಾರೆ. ನಾನು ನೋಡಿಬಿಟ್ಟು ನಾನು ಹಿಂಗೆ ಹೋಗ್ಬೇಕು, ಎಲ್ಲ ಆ ಕಡೆ ಎಲ್ಲ ನೋಡ್ತಿದ್ರು ಅವರು. ಸರ್ ನಾನು ಶಾರ್ಟಲ್ಲಿ ಇದ್ದಲ್ಲ, ನಂಗೆ ಗೊತ್ತಾಗಲಿಲ್ಲ ಯಾರು ಅಂತ. ಯಾರೋ ದೊಡ್ಡ ಆ್ಯಕ್ಟ್ರ್ ಹೋಗ್ತಿದ್ದಾರೇನೋ ಅಂತ ಅಂದ್ಕೊಂಡೆ. ಸರಿ ಹಿಂಗೆ ಶಾರ್ಟಲ್ಲಿ ಇದ್ದೀನಿ, ಹಿಂಗೆಲ್ಲ ಆ್ಯಕ್ಟ್ ಎಲ್ಲ ಆಯಿತು. ಹಿಂಗೆ ಕಟ್ಟಾದರೆ ಅವ್ರದ್ದು ಒಬ್ಬರು ಅಸಿಸ್ಟೆಂಟ್ ಬಂದುಬಿಟ್ಟು ನನಗೆ ಬ್ರಹ್ಮಾನಂದಂ ಸರ್ ಕರಿತಿದ್ದಾರೆ ಅಂತಂದ್ರೆ, ನಾವು ಯಾರು ಬ್ರಹ್ಮಾನಂದಂ ಅಂತ ನಂಗೆ ಗೊತ್ತಾಗಲಿಲ್ಲ ಫಸ್ಟು. ನಿಮ್ಮನ್ನ ಯಾರು ಅಂತ, ಇಲ್ಲ ಆ್ಯಕ್ಟರು, ಸೀನಿಯರ್ ಆ್ಯಕ್ಟರ್. ಹೌದಾ, ಅವರೆಲ್ಲಿದ್ದಾರೆ ಅಂತ ನಾನು ಇದು ಮಾಡ್ತಂದ್ರೆ, ಇಲ್ಲ ಇಲ್ಲೇ ಕ್ಯಾರವನಲ್ಲಿದ್ದಾರೆ, ನಿಮ್ಗೆ ಮಾತಾಡ್ಸ್ಬೇಕಂತೆ ಅಂತಂದ್ರು. ನಾನು ಲಿಟ್ರಲಿ ಶಾಕ್ ಆಗೋದೆ. ಇನ್ನು ನಿಜವಾಗ್ಲೂ ಕರಿತಿದ್ದಾರಾ ಅಥವಾ ನನಗೆ ಯಾರೋ ಪ್ರ್ಯಾಂಕ್ ಮಾಡ್ತಿದ್ದಾರೆ ಹುಡುಗರು ಬಂದ್ಬಿಟ್ಟು ಅಂತ. ನಾನು ಅವ್ನು ಹೊಸ ಹುಡುಗ ಬೇರೆ, ನಂಗೆ ಮುಖ ನೋಡಿಲ್ಲ. ಇಲ್ಲ ಅಲ್ಲಿದ್ದಾರೆ ಬನ್ನಿ ಅಂತಂದ್ರು. ಆಮೇಲೆ ನಂಗೆ ಇಲ್ಲಿ ಶಾರ್ಟ್ ಇತ್ತು, ನಂಗೆ ಹೋಗೋಕ್ಕೂ ತಕ್ಷಣ ಆಗಲಿಲ್ಲ. ನಾನು ಶಾರ್ಟ್ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ. ಅಷ್ಟೊತ್ತಿಗಾಗಲೇ ಸಾಯಿ ಸರ್ ಇದಾರಲ್ಲ, ಅವ್ರನ್ನ ಮತ್ತೆ ಜ್ಯೋತಿ ರೈ ಅವ್ರನ್ನ ಅವರು ಕರ್ಸ್ಕೊಂಡು ಅವರು ಮಾತಾಡ್ತಿದ್ದಾರೆ. ನನಗೆ ವೆಯ್ಟ್ ಮಾಡ್ತಾ ಇದ್ರು ಅಂತೆ. ಇನ್ನೂ ಸೆಟ್ ರೆಡಿನೂ ಆಗಿರ್ಲಿಲ್ಲ, ಅಂದ್ರೆ ರೆಡಿ ಆಗ್ತಾ ಇದ್ರು ಅವ್ರ ಶಾರ್ಟ್ಗೆ. ಇಲ್ಲ ಕರ್ಸೋ, ನಾನು ಮಾತಾಡಿಸ್ಲೇಬೇಕು, ನನ್ನ ಹೆಂಡತಿ ಮತ್ತೆ ನಾನು, ಅವ್ರದೆಲ್ಲ ಸೀರಿಯಲ್ ದೊಡ್ಡ ಫ್ಯಾನ್ ನಾನು ಅಂತ ಹೇಳಿದ್ರು. ಆಮೇಲೆ ಸಾಯಿ ಸರ್ ಫೋನ್ ಮಾಡಿದ್ರು, ನೀನು ಶಾರ್ಟ್ ಇಲ್ಲ ಅಂದ್ರೆ ಬಾ, ಈ ಥರ ಬ್ರಹ್ಮಾನಂದಂ ನಿಮ್ಗೆ ವೆಯ್ಟ್ ಮಾಡ್ತಿದ್ದಾರೆ, ಸರ್ ನಾವು ಮಾತಾಡ್ಸ್ಕೊಂಡು ಹೋಗು ಅಂತ. ನಾನು ನಿಜಾನ ಅಂತ ಅನ್ಕೊಂಡು ಇದನ್ನೋ ಬಿದ್ದೋ ಅಂದ್ಬಿಟ್ಟು ಡೈರೆಕ್ಟರ್ನ, ಸರ್ ಬಂದಿದ್ದಾರಂತೆ, ದಯವಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ ನನ್ನ ಅಂತ ಅಂದ್ಬಿಟ್ಟು ಓಡೋದೆ. ಅವರು ವೆಲ್ಕಮ್ ಮಾಡಿದ ರೀತಿನೇ ಚೆನ್ನಾಗಿತ್ತು. ವೆಲ್ಕಮ್ ರಿಷಿ ಅಂತ ಅಂದ್ಬಿಟ್ಟು ಒಂದು ಕ್ಯಾರವನಲ್ಲಿ ಕೂತಿದ್ರು ಅವರು. ಹಂಗೆ ಕರೆದ್ರು. ಒಂಥರ ಅವ್ರ ಮಕ್ಕಳನ್ನ ಎಷ್ಟೋ ವರ್ಷ ಆದ್ಮೇಲೆ ಮನೆಗೆ ಹೋದಾಗ ಹೆಂಗೆ ಕರೀತಾರೋ ಹಂಗೆ ಕರೆದ್ಬಿಟ್ಟು ಒಂಥರ ಆ ಮನೆ ಮಗನ ಥರನೇ ಒಂಥರ ಮಾತಾಡಿಸಿ, ಗಾಡ್ ಬ್ಲೆಸ್ ಯು ಅಂತ ಹೇಳಿ, ಒಳ್ಳೇದಾಗ್ಲಿ ನಿನಗೆ, ಅಂದರೆ ನನ್ನ ಹೊಗಳಿದ್ರು. ಅಂದರೆ ನೀನು ಆ್ಯಕ್ಟಿಂಗ್ ಮಾಡಿದ ಗ್ರಾಫ್ನ ಚೆನ್ನಾಗಿ ತೋರಿಸಿದ್ಯಾ, ಆ ಎಮೋಷನ್ನ ಚೆನ್ನಾಗಿ ಎಮೋಟ್ ಮಾಡಿದ್ಯಾ, ಅವ್ರ ಬೈಲಿಗೆ ಕೇಳೋದು, ಅದು ನಾನು ತುಂಬ ಬ್ಲೆಸ್ಡು. ಇವಾಗ ತೆಲಂಗಾಣ, ಆಂಧ್ರದಲ್ಲಿ ನೀವು ಗೊತ್ತಿರೋ ಜನನೇ ಇಲ್ಲ, ಅಷ್ಟು ಫೇಮಸ್ ಇದ್ದೀರಾ ನೀವು. ಸೊ ಆಮೇಲೆ ಅವ್ರ ದೊಡ್ಡ ಗುಣ ಏನು ಅಂತಂದರೆ, ಅಷ್ಟು ಲೆಜೆಂಡ್ರಿ ಆ್ಯಕ್ಟರ್ ಆಗಿದ್ರು ಒಂದು ಮಾತು ಹೇಳಿದ್ರು ಅವರು, ಸರ್ ನೀವು ಈ ಥರ ಹೇಳ್ತಿದ್ರೆ ನಮಗೆ ನಿಜವಾಗ್ಲೂ ನಮ್ಗೆ ದೊಡ್ಡದು ಅನಿಸ್ತಿದೆ. ಅವ್ರೇನಂದ್ರು ಅಂತಂದರೆ, ನಿಮ್ಮನ್ನು ಮೀಟ್ ಮಾಡಿದ್ರೆ ಇವತ್ತು ನನ್ನ ಪುಣ್ಯ, ಇವತ್ತು ನನ್ನ ದಿನ ಅನಿಸುತ್ತೆ, ಇದು ಟುಡೇ ಇಸ್ ಮೈ ಡೇ ಟು ಮೀಟ್ ಯು ಆಲ್ ಅಂತ ಹೇಳಿದ್ರು. ಸರ್ ನೀವು ಈ ಮಾತು ಹೇಳ್ತಿದ್ದೀರಾ ಹೆಂಗೆ ಅಂತಂದ್ರೆ, ಅದಕ್ಕೆ ಒಂದು ಮಾತು ಹೇಳಿದ್ರು ಅವರು, ಡೋಂಟ್ ಕ್ರಿಟಿಸೈಸ್ ಅ ಓಲ್ಡ್ ಮ್ಯಾನ್, ಯಂಗ್ ಮ್ಯಾನ್, ಬಿಕಾಸ್ ಮುಂದೆ ಅವ್ನು ಏನಾಗ್ತಾನೆ ಅಂತ ಗೊತ್ತಿಲ್ಲ. ನೀವು ಈಗಲೇ ಅವನ್ನ ಜಡ್ಜ್ ಮಾಡಬಾರ್ದು. ಒಬ್ಬ ವಯಸ್ಸಾಗಿರೋನ ಏನು ಅಂತ ಕೊನೆದಾಗಿರೋನ ಏನು ಅಂತ ನೀನು ಹೇಳ್ಬೋದು ಅಷ್ಟೇ. ಬಟ್ ಒಂದು ಹೊಸ ಪ್ರತಿಭೆನ ನೀನು ಇವತ್ತೇ ಏನು ಅಂತ ಜಡ್ಜ್ ಮಾಡಬಾರ್ದು. ಮುಂದೆ ಏನಾಗ್ತದೆ ಅಂತ ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ನೀವು ನಾಳೆಲ್ಲ ಏನಾಗ್ತಿರೋ ಅಂತ. ನೀವು ನನಗಿಂತ ದೊಡ್ಡ ಆ್ಯಕ್ಟರ್ಗಳಾಗ್ಬೋದು, ನನ್ನಿಂದ ಇದು ಬೆಳಿಬೋದು ಅಂತ ಹೇಳಿದ್ರು. ಅಂದರೆ ಅಂಥ ವ್ಯಕ್ತಿತ್ವ, ಅಂಥ ಒಂದು ಲೆಜೆಂಡ್ರಿ ಆ್ಯಕ್ಟ್ರ್ ಬಾಯಲ್ಲಿ ಹೊಸೊಬ್ರಿಗೆ ಆ ಮೋಟಿವೇಟ್ ಮಾಡೋದಾಗಲಿ ಅಥವಾ ಅಷ್ಟು ಪ್ರೀತಿ ತೋರಿಸೋದಾಗಲಿ, ನಿಜವಾಗ್ಲೂ ಅದಕ್ಕೆ ಅವ್ರನ್ನ ಲೆಜೆಂಡ್ರಿ ಆ್ಯಕ್ಟ್ರ್ ಅಂತ ಕರೀತಾರೆ ಅಂತ ಅನ್ನಿಸ್ತು. ಅದನ್ನೆಲ್ಲ ಮರೆಯೋಕ್ಕೆ ಆಗದಿರೋ ದಿನಗಳು. ಸೊ ಆ ಥರ ಪ್ರೀತಿ ಸಿಕ್ಕಿದ ಸೀರಿಯಲ್ ಅದು ಕನ್ನಡದಲ್ಲಿ ಡಬ್ಬಿಂಗ್ ಆಗಿ, ಕನ್ನಡದಲ್ಲೂ ಒಂದಷ್ಟು ಜನ ನನಗೆ ಅರ್ಥ ಆಗಲಿಲ್ಲ ಹೆಂಗೆ ಮಧ್ಯಾಹ್ನ ಸ್ಲಾಟಲ್ಲಿ ಬರ್ತಿತ್ತು. ಆ್ಯಂಡ್ ಯಾಕೆಂದರೆ ನಾವು ತೆಲುಗುಲಿ ಮಾತಾಡೋದು, ಲಿಪ್ಸಿಂಗ್ ಎಲ್ಲ ತೆಲುಗುಲಿರುತ್ತೆ. ಹೌದು, ಕನ್ನಡದಲ್ಲಿ ಯಾರೋ ಡಬ್ಬಿಂಗ್ ಮಾಡ್ತಾರೆ. ಬಟ್ ನಾವು ಅಷ್ಟೇ ಇಲ್ಲಿ ತೋರಿಸಿರೋ ಎಮೋಷನ್ ನಾವು ಕನ್ನಡದಲ್ಲಿ ಸ್ವಂತವಾಗಿ ಕೊಟ್ಟಾಗ ನಮ್ಗೆ ಇನ್ನೂ ಆ್ಯಕ್ಟಿಂಗ್ ಸ್ವಲ್ಪ ಬೇರೆ ಥರ ಇರುತ್ತೆ. ಬಟ್ ಅಲ್ಲಿ ಮಾಡಿರೋ ಆ್ಯಕ್ಟಿಂಗು ಡಬ್ಬಿಂಗ್ ಬರೋದ್ರಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಇದು ಕನೆಕ್ಟ್ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಯೂಶಲಿ ಡಬ್ಬಿಂಗ್ ನೋಡಿದಾಗ ಜನಗಳಿಗೆ ಅಷ್ಟು ಕನೆಕ್ಟ್ ಆಗಲ್ವೇನೋ ಅಂತ ಅನಿಸುತ್ತೆ. ಬಟ್ ಇದನ್ನು ಜನಗಳು ಇಷ್ಟಪಟ್ಟು ಕನೆಕ್ಟ್ ಆಗಿ, ಒಂದಷ್ಟು ಲೇಡೀಸ್ಗಳು
ತುಂಬ ಕಾರ್ಕಳದಿಂದ, ಆಮೇಲೆ ಬೆಂಗಳೂರಿಂದ, ಶ್ರೀರಂಗಪಟ್ಟಣದಿಂದ, ಮಂಡ್ಯದಿಂದ, ಶಿವಮೊಗ್ಗದಿಂದ, ಕಡೂರಿಂದ ಎಲ್ಲ ಹುಡ್ಕೊಂಡು ಬಂದು ನನಗೆ ಈಗ ಒಂದು ಆಲ್ಮೋಸ್ಟ್ ಒಂದು 2-3 ವರ್ಷದಿಂದ ನನ್ನ ಬರ್ತಡೇಗೆಲ್ಲ ವಿಶ್ ಮಾಡೋಕ್ಕೆ ಮನೆಗೆ ಬರ್ತಾರೆ. ಆ್ಯಂಡ್ ನನ್ನ ಬರ್ತಡೇ ಟೈಮಲ್ಲೆಲ್ಲ ಅನಾಥಾಶ್ರಮಕ್ಕೆ ಹೋಗಿ ಅವರು ದಾನ ಮಾಡೋದು ಅಥವಾ ಒಂದು ಊಟ ಹಾಕ್ಸೋದು ಮತ್ತೊಂದು ಆ ಥರದ್ದೆಲ್ಲ ಒಂದು ಪ್ರೋಗ್ರಾಮ್ಗಳು ಪ್ಲ್ಯಾನ್ ಮಾಡ್ತಾರೆ. ಹೈದರಾಬಾದಲ್ಲೂ ಹಂಗೆ ಮಾಡಿದರು. ಸೊ ಇದೆಲ್ಲ ನೋಡಿದಾಗ ನನಗೆ ಇಷ್ಟು ಯೋಗ್ಯತೆ ನಂಗೆ ಇದೆಯಾ ಅಂತ ನನಗೆ ಕ್ವಶನ್ ಆಗುತ್ತೆ. ಸೊ ಅಷ್ಟು ಪ್ರೀತಿ ತೋರಿಸಿದ್ದಾರೆ. ಆ ಒಂದು ಸೀರಿಯಲ್ ಹಂಗೆ ಕನೆಕ್ಟ್ ಆಯ್ತದು. ಅಂದರೆ ಆ ತಾಯಿ ಮಗನ ಪ್ರೀತಿ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಕಾಲೇಜು ಲೆಕ್ಚರರ್ಗೂ ಮತ್ತು ಸ್ಟೂಡೆಂಟ್ಗೆ ಇದ್ದಿದ್ದು ಲವ್ ಸ್ಟೋರಿ ಏನಿತ್ತಲ್ಲ, ಅದು ಒಂಥರ ವೆರೈಟಿಯಾಗಿ ಕಾಣಿಸ್ತು. ಜನಗಳು ತುಂಬ ಇಷ್ಟ ಆಯಿತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.